ನಮಸ್ಕಾರ. ಪ್ರೀತಿಯ ಮಿತ್ರ ವೀಕ್ಷಕರೇ, ತಮಗೆ ನಾನಿವತ್ತೊಂದು ಹೊಸ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, ಹುಣಸೂರಿನ JLB ರಸ್ತೆಯಲ್ಲಿರುವಂಥ ಪೃಥ್ವಿ ಜ್ಯುವೆಲ್ಲರ್ಸ್ನ 3ನೇ ಮಹಡಿಯಲ್ಲಿ ಖುರ್ಷಿದ್ ಆಫ್ತಾಬ್ ಮೆಮೋರಿಯಲ್ ಟ್ರಸ್ಟ್ನ ವತಿಯಿಂದ ಹೆಣ್ಣು ಮಕ್ಕಳಿಗೆ ಹೊಲಿಗೆ ತರಬೇತಿಯನ್ನು ಕೊಡುವಂಥ ಶಾಲೆ ಇತ್ತು. ಆ ಒಂದು ಶಾಲೆಗೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಭೇಟಿ ಕೊಟ್ಟಿದ್ದೆ. ಅಲ್ಲಿ ಯಥಾ ಪ್ರಕಾರವಾಗಿ ಏನು ಅಬ್ದುಲ್ ಶುಕೂರ್ ಜಿ ಗುರುಗಳು ಹಾಜರು. ಅವರು ಡಾಕ್ಟರೇಟ್ ಪದವಿ ಬಂದಿರೋದರಿಂದ ಅವರನ್ನು ಗೌರವಿಸುವ ಕಾರ್ಯಕ್ರಮ ಆ ಒಂದು ಶಾಲೆಯಲ್ಲಿ ನಡೀತಾ ಇತ್ತು. ನಾವು ನಮ್ಮ ತಂಡದೊಂದಿಗೆ ಇಲ್ಲಿಗೆ ಬಂದಾಗ ಅವರು ಇಲ್ಲಿ ಆಗಲೇ 3-4 ಹೊಲಿಗೆ ಮಿಷಿನನ್ನು ಕೊಟ್ಟಿದ್ದರಂತೆ. ಈಗ ಅವರ ಜವಾಬ್ದಾರಿ ನಾನು ಕಳೆದ ಸಾರಿ ಹೇಳಿದಾಗೆ ಮತ್ತಷ್ಟು ಹೆಚ್ಚಿದೆ. ಯಾಕಪ್ಪ ಅಂದರೆ, ಅವರು ಮತ್ತಷ್ಟು ಮಿಷನನ್ನು ಇಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಅದನ್ನು ತೋರಿಸೋನಿದ್ದೆ. ಬರ್ತಾ ಶುಕೂರ್ಜಿ ಗುರುಗಳ ಒಂದು ಜವಾಬ್ದಾರಿ ಹೆಚ್ಚುತ್ತಾ ಇದೆ. 3 ಮಿಷನ್ ಇದ್ದಿದ್ದು 4 ಇದ್ದಿದ್ದು 5, ಈ ರೀತಿ ಹೊಲಿಗೆ ಯಂತ್ರವನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಭಗವಂತ, ಆ ದೇವರು ಅವರಿಗೆ ಎಲ್ಲ ಆಯುರಾರೋಗ್ಯ ಐಶ್ವರ್ಯವಾದಿಗಳನ್ನು ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮಿತ್ರದಿಂದ ಅವ್ರಿಗೆ ಹಾರೈಸ್ತಾ ಇಲ್ಲಿ ಬಂದಿರುವಂಥ ಹೆಣ್ಣು ಮಕ್ಕಳನ್ನು ಸಹ ತಮಗೆ ತೋರಿಸ್ತಾ ಇದ್ದೇನೆ. ಯಾರ್ಯಾರಿಗೆ ಮಿಷನನ್ನು ವಿತರಣೆ ಮಾಡ್ತಾರೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಅಲ್ಲಿಯ ತನಕ ವಂದನೆಗಳು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್ اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين صدق الله العظيم. ಈ ಸನ್ಮಾನ ಸಭೆಗೆ ಆಗಮಿಸಿರುವಂತಹ ಡಾಕ್ಟರ್ ಅಬ್ದುಲ್ ಶುಕೂರ್ ರವರಿಗೆ ನಮ್ಮ ಟೈಲರಿಂಗ್ ಕ್ಲಾಸ್ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಅಮ್ಜದ್ ಸರ್ ರವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮಿತ್ರ ನ್ಯೂಸ್ ಚಾನೆಲ್ ರಿಂದ ಬಂದಿರುವಂತಹ ಲೋಕೇಶ್ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ, ಅಬ್ದುಲ್ ಶುಕೂರ್ ಸರ್ ಅವರಿಗೆ ಡಾಕ್ಟರೇಟ್ ಪದವಿ ಬಂದಿರುವುದರಿಂದ ಶುಕೂರ್ ಸರ್ ರವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಹುಣಸೂರು ತಾಲೂಕಿನ ಹೆಮ್ಮೆಯ ವಿಷಯವಾಗಿರುತ್ತದೆ. ಇವರಿಗೆ ದೇವರು ಒಳ್ಳೆಯ ಸಂಪತ್ತು, ಆರೋಗ್ಯ, ಆಯಸ್ಸನ್ನು ನೀಡಲಿ ಎಂದು ನಮ್ಮ ತರಗತಿಯ ಕಡೆಯ ವಿದ್ಯಾರ್ಥಿನಿಯರಿಂದ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ಶುಭ ಸಮಾರಂಭಕ್ಕೆ ನೀವೆಲ್ಲ ಇಲ್ಲಿ ಸೇರಿದ್ದೀವಿ. ಕಾರಣ ಏನಂದರೆ, ಮೊದಲೇ ಟ್ರೈನಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂದೆ ಮುಂಚಿತವಾಗಿ ಅಬ್ದುಲ್ ಶುಕೂರ್ ಅಂತ ಹೆಸರು ಇರ್ತಿದ್ದೆ. ಈಗೇನಾಗಿದೆ, ಇವಾಗ ಡಾಕ್ಟರೇಟ್ ಪದವಿ ಸಿಕ್ಕಿದ್ದೇನೆ. ಆ ಉದ್ದೇಶದಿಂದ ಈಗ ನಾವು ಅವ್ರಿಗೆ ಡಾಕ್ಟರ್ ಅಬ್ದುಲ್ ಶುಕೂರ್ ಅಂತ ಕೂಗ್ತಾಯಿದ್ದೀವಿ. ಇದು ಹೆಮ್ಮೆಯ ವಿಷಯ. ನಮ್ಮ ಈ ಟ್ರೈನಿಂಗ್ ಕ್ಲಾಸ್ಗೆ ಆಗಲಿ, ನಮ್ಮ ಊರಿಗೆ ಆಗಲಿ ಭಾಳ ಹೆಮ್ಮೆಯ ವಿಷಯ. ಯಾಕಂದರೆ ಇವರು ಡಾಕ್ಟರೇಟ್ ಪದವಿ ಅಷ್ಟು ಸುಮ್ಮನೆ ಏನು ಸಿಗೋಲ್ಲ. ಇವರು ಏನು ನಡವಳಿಕೆಗಳು, ಏನೇನು ಕಾರ್ಯಗಳು, ಏನು ಸರ್ವಿಸ್ ಮಾಡ್ತಾಯಿದ್ದಾರೆ, ಇವೆಲ್ಲ ನೋಡಾದ ಮೇಲೇ ಮಾತ್ರ ಕೊಡೋದು. ಆದರೆ ಇವರ ಸೇವೆಗಳು ನೋಡಿ ಜನ ಎಲ್ಲ ಮೆಚ್ಚಿ ಇವರು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಭಾಳ ಹೆಮ್ಮೆಯ ವಿಷಯ. ನಮಗೆಲ್ಲ ಭಾಳ ಸಂತೋಷ ಆಯಿತು. ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರು ಇದೇ ರೀತಿಯೆಲ್ಲ ಪದವಿಗಳನ್ನು ತಗೊಳ್ತಾ ಇರಬೇಕು ಅಂತ ನಮ್ಮೆಲ್ಲ ಮನವಿ. ನಮ್ಮೆಲ್ಲ ಒಂದು ಆಶೀರ್ವಾದ, ಎಲ್ಲ ದೇವರ ಆಶೀರ್ವಾದ ಇದೆ ಇರ್ತದೆ. ಮತ್ತೇನಂತ ಹೇಳಿದ್ರೆ, ನಾವು ಈ ಇಡೀ ಹುಣಸೂರಲ್ಲಿ ಬರೀ ಇದೇ ಒಂದು ಪ್ರೋಗ್ರಾಮ್ ಅಲ್ಲ, ಈ ಥರ ಭಾಳ ನಾನಾ ರೀತಿಯಲ್ಲಿ ಇವರು ಪ್ರೋಗ್ರಾಮ್ಗಳು ಮಾಡ್ತಾಯಿದ್ದಾರೆ. ಈ ಕ್ಲಾಸ್ ನೋಡಿ, ಇದು ಆಲ್ರೆಡಿ ಫ್ರೀಯಾಗಿ ಇವ್ರ ಕಡೆಯಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಖುರ್ಷಿದ್ ಆಫ್ತಾಬ್ ಮೆಮೋರಿಯಲ್ ಟ್ರಸ್ಟ್ ಅಂತ ಈ JLB ರಸ್ತೆಯಲ್ಲಿ ನಾವು ಮೊದಲೆಲ್ಲ ಮಾಡ್ತಾಯಿದ್ದೆವು. ಅದು ಬೇರೆ ಸಂಸ್ಥೆಯಿಂದ ನಮಗೆ ಅದು ಫ್ರೀ ಕ್ಲಾಸಸ್ ನಡೀತಾಯಿತ್ತು. ಶುಕೂರ್ ಸಾಹೇಬ್ರಿಗೆ ಯಾವಾಗ ಗೊತ್ತಾಯಿತು, ಅವ್ರಿಗೆ ಗೊತ್ತಾದ ಮೇಲೆ ಇಲ್ಲ ನಮ್ಮ ಕಡೆಯಿಂದ ಈ ಫ್ರೀ ಕ್ಲಾಸ್ ಇರಲಿ ಅಂತ ಬಿಟ್ಟು ಇವರು ಮುಂದೆ ಬಂದು ಈ ಫ್ರೀ ಕ್ಲಾಸಸ್ಸನ್ನು ನಡೆಸ್ಕೊಟ್ರು. ಇದು ನಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಭಾಳ ಅಭಿನಂದನೆ ಮತ್ತು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಇವರು
ಇನ್ನು ಮುಂದೆ ಇನ್ನೂ ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತ ನಾವೆಲ್ಲ ಇಷ್ಟಪಟ್ಟಿರ್ತೀವಿ. ದಯವಿಟ್ಟು ತಾವೆಲ್ಲರೂ ಇವ್ರಿಗೆ ಸಹಕಾರ ಮತ್ತು ಇವರಿಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಮ್ಮೆಲ್ಲರ ಪರವಾಗಿ ನಾನು ಎರಡು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸರ್, ಎಷ್ಟು ವರ್ಷದಿಂದ ಇಲ್ಲಿ ನೀವು ಟೈಲರಿಂಗ್ ಶಾಲೆನ ನಡೆಸ್ತಾ ಇದ್ದೀರಿ? ಸರ್, ಸುಮಾರು ಒಂದು 15-16 ವರ್ಷದಿಂದ ನಡೆಸ್ತಾ ಇದ್ದೀವಿ ಸರ್. ನಾವು ಬೇರೆ ಸಂಸ್ಥೆಯಿಂದ ನಡೆಸ್ತಾ ಇದ್ದೀವಿ. ಆದರೆ ಈ ವರ್ಷ ಏನಾಯಿತು, ನಮ್ಮ ಸಂಸ್ಥೆಗೆ ಶುಗರ್ ಸಾಹೇಬ್ರವರು ಕೈ ಹಿಡಿದಿದ್ದಾರೆ. ಕೈ ಹಿಡಿದ್ಬಿಟ್ಟು ಇಲ್ಲ ನಮ್ಮ ಕಡೆಯಿಂದ ಒಂದು ಸಂಸ್ಥೆಗೆ ಈಗ ಫ್ರೀ ಕ್ಲಾಸ್ ಕೊಡಬೇಕಾಗಿದ್ದೀವಿ, ನೀವು ನಡೆಸ್ಕೊಡಿ ಅಂತ ಹೇಳಿದ್ದಾರೆ. ಅವರ ಮನವಿ ಮೇಲೆ ನಾವು ಈ ಕ್ಲಾಸ್ ನಡೆಸ್ತಾ ಇದ್ದೀವಿ. ಇವರು ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಇವರು ಇನ್ನು ಮುಂದೆನೂ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಸ್ಟೂಡೆಂಟ್ಗೆ ಅನುಕೂಲ ಆಗಾಗೆ, ಲೈಕ್ ಮಿಷಿನ್ ಕೊಡೋದಿರಲಿ, ಬೇರೆ ರೀತಿಯಲ್ಲಿ ಈಗ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಗುತ್ತೆ, ಅವರು ಸ್ವಂತ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಬೇಕು, ಆ ಥರ ಹೆಚ್ಚಿನ ರೀತಿಯಲ್ಲಿ ಅವರು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅವ್ರು ಮಾಡ್ತಾರಂತೆ ನಮ್ಮ ಎಲ್ಲರಿಗೂ ನಂಬಿಕೆ ಇದೆ. ಖಂಡಿತ ಇವರು ಮಾಡೇ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಎಲ್ಲರಿಗೂ ನಮಸ್ತೆ. ಹಾಗೂ ಇಲ್ಲಿ ಕೂತಿರೋ ನನ್ನ ಮಹಿಳೆಯರಿಗೆ ಮತ್ತು ನನ್ನ ಮಕ್ಕಳು, ನನ್ನ ಅಕ್ಕ ತಂಗಿರೋರಿಗೆ ಎಲ್ಲರಿಗೂ ನನ್ನ ನಮಸ್ತೆ. ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದವ್ರು ಅಂದರೆ ನಮ್ಮ ಫ್ರೆಂಡು ಆಗಬೇಕು, ನನಗೆ ಆತ್ಮರು. ಈಗಲಿಂದ ಅಲ್ಲ, ಹೆಚ್ಚು ಕಡಿಮೆ ನಾವು ಚಿಕ್ಕದ್ರಿಂದನೂ ಒಂದೇ ಜಮೀನಲ್ಲಿ ಒಂದೇ ಜಾಗ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ನಮ್ಮ ಫ್ರೆಂಡು ಅಮ್ಜದ್ ಸಾರು. ಎರಡನೇದು ನಮ್ಮ ಅತ್ತಿಗೆಯವರು. ಈ ನಮ್ಮ ಅತ್ತಿಗೆಯವರು ಇವತ್ತು ಇಬ್ಬರಾಳು ಸೇರಿ ಮತ್ತು ಇಲ್ಲಿ ಕ್ಲಾಸ್ ಕಲಿತಾರಂಥದ್ದು ಮಕ್ಕಳು ಎಲ್ಲ ಸೇರಿ, ಫಸ್ಟು ನೀವು ಅಬ್ದುಲ್ ಶುಕೂರ್ ಆಗಿದ್ರಿ, ಆಮೇಲೆ ಅಬ್ದುಲ್ ಶುಕೂರ್ ಗುರುಗಳು ಆದ್ರಿ, ಆಮೇಲೆ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರುಗಳು ಆದ್ರಿ. ನಮಗೆಲ್ಲ ಮಕ್ಕಳು ಈಗೆಲ್ಲ ಮಿಷಿನ್ನು ಬಟ್ಟೆ ಒಳ್ಳೆಯದೆಲ್ಲ ಕಲಿಸ್ಕೊಡ್ತಾ ಇದ್ದೀರಾ. ನೀವು ಡಾಕ್ಟರ್ ಅಬ್ದುಲ್ ಶುಕೂರ್ ಆಗಿರೋದ್ರಿಂದ ನಿಮಗೊಂದು ಸನ್ಮಾನ ಕಾರ್ಯಕ್ರಮ ಮಡಗಿದ್ದೀವಿ ಅಂದ್ಕೊಂಡು ನಮ್ಮ ಸಾರು ನಮ್ಮ ಅತ್ತಿಗೆಯವರು ಫೋನ್ ಮಾಡಿ ನನಗೆ ಯಾವ ಡೇಟ್ ಕೊಡ್ತೀರಾ ಅಂದಕ್ಕೆ ಇವತ್ತು ನಾನು ಡೇಟ್ ಕೊಟ್ಟೆ. GLB ರೋಡಲ್ಲಿರೋಂಥದ್ದು ನಮ್ಮ ಹುಣಸೂರಿಗೆ ಒಳ್ಳೆ ಹೆಸರು ತೊಗೊಂಡು ಹೋಗಿದ್ದು ನಮ್ಮ ಆಫ್ತಾಬ್ ಸೌಕಾರ್, ನಮ್ಮ ದೊಡ್ಡ ಮಸೀದಿ ಸೆಕ್ರೆಟ್ರಿ. ಒಳ್ಳೆ ಹೆಸರು ತೊಗೊಂಡು ಹೋಗಿದ್ದು ನಮ್ಮ ಹುಣಸೂರಲ್ಲಿ. ನಾನು ನೋಡ್ದಂಗೆ ಅವ್ರೊಬ್ಬರೇ. ಇವತ್ತು ನಾವು ಅವ್ರ ಬಗ್ಗೆಯಲ್ಲಿ ಎಷ್ಟು ಹೊಗಳಿದ್ರು ಕಡಿಮೆನೇ. ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ನಮಗೆ ಇಲ್ಲ, ಶಕ್ತಿ ಇಲ್ಲ ನಮಗೆ. ಅಂತೆ ಮಹಾನ್ ವ್ಯಕ್ತಿ ಅವರು. ಅಂತೆ ಮಕ್ಕಳು ಇರೋರು ಅವರೂ ಅಷ್ಟೇ. ಯಾರ್ದೋ 1 ರೂಪಾಯಿ ತಿನ್ನೋ ಜನ ಅಲ್ಲ, ಯಾರ್ದೋ 1 ರೂಪಾಯಿ ಈಸ್ಕೊಳ್ಳೋ ಜನ ಅಲ್ಲ, ಯಾರಿಗೂ ಮೋಸ ಮಾಡೋಂಥ ಜನ ಅಲ್ಲ. ಅದೇ ಥರ ಮಕ್ಕಳು, ತಂದೆ ಯಾವ ಥರ ಇದ್ರು ಅದೇ ಥರ ಮಕ್ಕಳು ಅವರೇ. ಇದಕ್ಕೋಸ್ಕರ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಇವತ್ತು ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ನಮಗೆ ಕಾರ್ಯಕ್ರಮಕ್ಕೆ ಕರೆದಿದ್ದೀರ GLB ರೋಡ್ಗೆ, ನಮ್ಮ ಅಮ್ಜದ್ ಸಾರ್ ಅವ್ರ ಮನೆಗೆ, ನಮ್ಮ ಅಕ್ಕವರೆಲ್ಲರಿಗೂ ನಿಮಗೆ ದೇವರು, ಮಕ್ಕಳಿಗೆ, ನಿಮಗೆ ಎಲ್ಲರಿಗೂ ನಿಮಗೆ ದೇವರು ಆಯುಸ್ಸು ಆರೋಗ್ಯ ಕೊಡಲಿ. ನಿಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋಂಥದ್ದು ಅವಕಾಶ ಮಾಡಿಕೊಳ್ಳಿ ದೇವರು. ಇದೇ ಥರ ಕೆಲವು ಮಕ್ಕಳುಗಳಿಗೆ ಇನ್ನೂ ಜಾಸ್ತಿ ವಿದ್ಯೆ ಹೇಳ್ಕೊಡೋಂಥದ್ದು ನಿಮಗೆ ದೇವ್ರ ಶಕ್ತಿ ಕೊಡಲಿ. ನಿಮಗೆ ಇನ್ನೂ ಜಾಸ್ತಿ ನೀವು ನೋಡಿ ಎಷ್ಟು ನಿಮಗೆ ದೇವ್ರು ಕೊಟ್ಟದಷ್ಟು ಐತೆ, ಬೇಕಾದಷ್ಟು ಐತೆ ದೇವ್ರು ಕೊಟ್ಟಂಗೆ ನಾವು ನೋಡ್ದಂಗೆ. ಆದ್ರೂ ನೀವು ಈ ಒಂದು ಮಕ್ಕಳು ಸೇವೆ ಮಾಡ್ತಾಯಿದ್ರು ಅಂತಂದರೆ ಇಂಥ ಮಹಿಳೆಯರು ಇರಬೇಕು ಅಂತ ನನ್ನ ತುಂಬ ಆಸೆ. ಇವತ್ತು ಇಂಥ ಮಹಿಳೆಯವ್ರಿಗೆ ಅವ್ರಿಗೆ ಸಪೋರ್ಟು ಆಗಿ, ಒಂದು ಗಂಡ ಆಗಿ ಸಪೋರ್ಟ್ ಆಗಿ, ನಾನಿದ್ದೀನಿ ನೀನು ಮಾಡೋ, ಏನು ತಲೆ ಕೆಡಿಸ್ಕೋಬೇಡ ಅಂತ ಸಪೋರ್ಟ್ ಆಗಿ ನಿಂತು ಅವ್ರಿಗೆ ಹುಟ್ಟಿ ಮಕ್ಕಳಿಗೆ ಕಲ್ಸೋಕ್ಕೆ ಮಾಡ್ತಾವ್ರಲ್ಲ ಸರ್, ಗ್ರೇಟ್ ಆಗಿ.
ಯಾಕೆ ಅಂತ ಅಂದರೆ ಇಂಥವ್ರಿಗೆ ಯಾರಿಗೂ ಮನಸ್ಸು ಬರಲ್ಲ ಸರ್. ನಮ್ಮ ಹತ್ರ ಇರೋದೇ ಸಾಕು, ತಿನ್ಕೊಂಡು ನಿಂತ್ಕೊಂಡು ಇರೋವ ಮನೇಲಿರುವಂಥ 7 ಜನ ತುಂಬ ಜನ ಇರೋದು. ಇಂಥವರು ಒಬ್ಬೊಬ್ಬರು ಮಾತ್ರ ಇರೋದು. ನಾನು ನೋಡ್ದಂಗೆ ಭಾಳ ಕಡಿಮೆ ಜನ, ಭಾಳನೇ ಕಡಿಮೆ ಸರ್ ಈ ಥರ ಇರೋದ್ರಲ್ಲಿ. ಇವತ್ತು ನಾನು ಈ ಕ್ಲಾಸ್ಗೆ ಬಂದು ನಾನು ನಮ್ಮ ಕಡೆಯಿಂದ ಇದು ಫ್ರೀ ಕ್ಲಾಸ್ ಮಾಡ್ತೀನಿ, ನೀವು ಕಲಿಸಿ ಟ್ರೈನ್ ಕೊಡಿ ಅಂತಿದ್ರೆ ಅದು ನಮ್ಮ ಅತ್ತಿಗೆಯವರು ಒಪ್ಕೊಂಡ್ರು, ನಮ್ಮ ಸಾರು ಒಪ್ಕೊಂಡ್ರು. ಇವತ್ತು ನಾನು ಅದನ್ನು ಪಾಲಿಸ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೂ ಈ ಮಕ್ಕಳುಗಳಿಗೆ ಎಷ್ಟು ಜನಕ್ಕೆ ಫಸ್ಟೂ ಒಂದು 4-5 ವರ್ಷದ ಹಿಂದೆನೇ ನಮ್ಮ ಅತ್ತಿಗೆಯವರು ನಮ್ಮ ಸಾರ್ ಫೋನ್ ಮಾಡಿ ನನಗೆ ಹೇಳಿದ್ರು, ಮಕ್ಕಳುಗಳಿಗೆ ನಾವು ಕಲಿಸ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ಮಿಷಿನ್ ಕೊಡೋಕ್ಕಾಗತ್ತಾ ಅಂತ ನನಗೆ ಕೇಳಿದರು. ನಾನು ಹೇಳಿದೆ ಕೊಡೋಕ್ಕಾಗತ್ತಲ್ಲ, ಕೊಡಿ ಅಂತ ಕೇಳಿ ಅಂತ ಹೇಳಿದ್ದೆ. ಆವಾಗ ಅಷ್ಟು ಮಿಷಿನ್ ಬೇಕು ಅನ್ನೋದಕ್ಕೆ ಒಂದು 4-5 ವರ್ಷದ ಹಿಂದೆನೇ ಮಿಷಿನ್ ಕೊಟ್ಟಿದ್ದೀನಿ 4-5 ವರ್ಷದ ಹಿಂದೆನೇ ಕೊಟ್ಟಿದ್ದೆ ಮಿಷಿನ್ಗಳು. ಬಟ್ ಇವಾಗ ಫ್ರೀ ಕ್ಲಾಸ್ ಮತ್ತೆ ಮಾಡ್ತಾಯಿದ್ದೀವಿ ಅಂದಾಗ ಈಗ ಎಲ್ಲಿ ಎಷ್ಟು ಮಕ್ಕಳು ಕಲಿತ್ರು ಅವ್ರಿಗೆ ಯಾರಿಗೆ ಮಿಷಿನ್ಗಳು ಬೇಕು ಈಗ ಶ್ರೀಕೃತಲ್ಲ, ಈಗ ಅರ್ಜೆಂಟಲ್ಲೇ ಒಂದು ಲೀಸ್ಟ್ ಕೊಟ್ಟರೆ ನಾನು ಅವ್ರಿಗೆಲ್ಲರಿಗೂ ಮಿಷಿನ್ ಕೊಡೋ ಜವಾಬ್ದಾರಿ ನಂದು ಸರ್. ಇದನ್ನು ಮಾತ್ರ ತಪ್ಪೋದಿಲ್ಲ, ನಾನು ಯಾವತ್ತೂ ತಪ್ಪೋದಿಲ್ಲ. ಮಕ್ಕಳುಗಳು ಎಷ್ಟು ಜನಕ್ಕೆ ನಿಮಗೆ ಮಿಷಿನ್ಗಳು ಬೇಕು ಅಷ್ಟು ಜನಕ್ಕೆ ನಮ್ಮ ಬಾವಿಗೆ ಹೇಳಿ ಒಂದು ಲೀಸ್ಟ್ ಕೊಟ್ಟ ಮೇಲೆ ನಾನು ಅಷ್ಟನ್ನು ಮಿಷಿನ್ನು ನಿಮಗೆ ತಲುಪಿಸೋ ಜವಾಬ್ದಾರಿ ನಂದಾಗಿರ್ತದೆ. ನಾನು ಖಂಡಿತ ಅದು ತಲುಪಿಸ್ತೀನಿ. ನೀವು ಸೇವೆ ಮಾಡ್ತಾಯಿದ್ದೀರಾ, ಅದ್ರ ಜೊತೆಗೆ ನನಗೊಂದು ಅವಕಾಶ ಕೊಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಅದಕ್ಕೆ ಇನ್ನೂ ನೀವು 3 ವರ್ಷ ಬಾಳಿ ಚೆನ್ನಾಗಿರಿ, ಗಂಡ ಹೆಂಡತಿ ಸುಖಾಗಿರಿ ಅಂತ ಬಯಸ್ತೀನಿ ಸರ್. ಯಾಕೆ ಇವತ್ತು ಇವರು ಎಲ್ಲರೂ ಒಂದು ಕರೆದಿ ನನಗೊಂದು ಸನ್ಮಾನ ಮಾಡವ್ರೆ. ಇದಕ್ಕೆ ಇವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಯಾಕೆ ಅಂತಂದರೆ ಇವತ್ತು ನಾನು ಸರ್ ಒಂದು ನಿಜ ಮಾತು ಹೇಳ್ತೀನಿ, ನಾನು ಇಷ್ಟು 1000 ಜನಕ್ಕೆ ನಾನು ಸಂಪಾದನೆ ಮಾಡಿದ್ದೀನಂತ ನನಗೆ ಗೊತ್ತಿದ್ದಿಲ್ಲ. ನನಗೆ ಇಷ್ಟು 1000 ಜನಕ್ಕೆ ನಾನು ಸಂಪಾದನೆ ಮಾಡಿದ್ದೀನಂತ ನನಗೆ ಗೊತ್ತಿದ್ದಿಲ್ಲ. ನಾನು ಮಾಡಿದ್ದು ಔಸ್ಕೊಂಡಿರ್ತಾ ಇದ್ದೆ. ಯಾವಾಗ ನಮ್ಮ TV ಅವರು, ಚಾನಲ್ ಅವರು, ಪೇಪರ್ನವರು ಯಾವಾಗ ನನಗೆ ಮುಂದೆ ತೊಗೊಂಡ್ಬಂದರು ಆವಾಗ ಗೊತ್ತಾಗಿದ್ದು ನಾನು ಒಂದು ಹೆಚ್ಚು ಕಡಿಮೆ 20-25 ಸಾವಿರ ಜನಕ್ಕೆ ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಈಗ ಗೊತ್ತಾಗ್ತಾ ಇರೋದು ನನಗೆ. ಅದಕ್ಕೋಸ್ಕರ ಇಡೀ ನನಗೆ ಜನ ಏನು ಲೈಕ್ ಮಾಡ್ತಾರೆ, ಎಷ್ಟು ನನಗೆ ಖುಷಿ ಪಡಿಸ್ತಾರೆ, ಎಷ್ಟು ಜನ ಬಂದು ಸನ್ಮಾನ ಮಾಡ್ತಾರೆ, ಎಷ್ಟು ಜನ ಹಳ್ಳಿಗಳಿಗೆ ಕರೀತಾರೆ, ಎಲ್ಲರಿಗೂ ಅವ್ರಿಗೂ ಆಯುಸ್ಸು ಆರೋಗ್ಯ ದೇವ್ರು ಕೊಳ್ಳಿ ಅಂತ ನಾನು ಬೇಡ್ಕೊತೀನಿ. ಅವ್ರಿಗೆಲ್ಲರಿಗೂ ಮನೆಯಲ್ಲಿ ನೆಮ್ಮದಿಯಾಗಿ ಅವ್ರ ಆರೋಗ್ಯ, ಅವ್ರ ಸುಖ ಸಂತೋಷ ಆಗಿರಲಿ ಆ ದೇವ್ರ ಹತ್ರ ನಾನು ಪ್ರಯತ್ನ ಮಾಡ್ತೀನಿ, ಕೇಳ್ಕೊತೀನಿ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಸಂತೋಷ ಆಗಿರಿ. ಹಾಗೆಯೇ ನಿಮ್ಮ ಮಣ್ಣಿನ ಮಗ ಇವನು ಒಬ್ಬ ಇದ್ದಾನೆ. ಏನಾದರೂ ಸಂಸ್ಥೆ ಇದ್ದರೆ ಖಂಡಿತ ನಾನು ಯಾವತ್ತೂ 24 hours ಫೋನ್ ಎತ್ತಿದ್ದೀನಿ. ಖಂಡಿತ ನನಗೆ ಫೋನ್ ಮಾಡಿದ್ರೆ ನಿಮ್ಮ ಸ್ಪಾಟ್ಗೆ ಬಂದು ನಾನೇ ಅಲ್ಲೇ ನನ್ನ ಸಂಸ್ಥೆ ಏನಿದೆ ನೋಡಿಕೊಂಡು ಅದನ್ನು ನಾನು ಮಾಡಿಕೊಡ್ತೀನಿ. ಇಷ್ಟು ಹೇಳೋಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ದೇವಸ್ಥಾನಕ್ಕೆ ಹೋಗಲಿ, ಮಸೀದಿಗೆ ಹೋಗಲಿ, ಚರ್ಚ್ಗೆ ಹೋಗಲಿ ಹೂವನ್ನು ತೊಗೊಂಡೋಗ್ತೇವೆ. ನಾವು ಹಿಂದೂಗಳು ಒಂದು ಭಾವಚಿತ್ರಕ್ಕೆ, ದೇವ್ರ ಫೋಟೋಗೆ ಹೂವನ್ನು ಹಾಕಿದ್ರೆ, ನೀವು ಮಸೀದಿನಲ್ಲಿ ನಿಮ್ಮ ಏನು ಸಂಪ್ರದಾಯ ಇದೆ ಅಲ್ಲಿಗೆ ನೀವು ಹೂವನ್ನು ಹಾಕ್ತೀರಿ. ಅವರು ಕ್ರೈಸ್ತರು ಅವರ ದೇವರಿಗೆ ಹೂವನ್ನು ಸಮರ್ಪಣೆ ಮಾಡ್ತಾರೆ. ಹೂವು ದೇವರ ಮುಡಿಯನ್ನು, ದೇವರ ಪಾದವನ್ನು ಸೇರುತ್ತೆ. ಆಗ ನಾರು ಎಳ್ತದಂತೆ. ಆ ನಾರು ಅಂದರೆ ನೂಲು. ಆ ನೂಲಿಲ್ಲದೇ ಹೂವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಅದು ಹೇಳ್ತಂತೆ, ಹೂವೇ ನಿನ್ನಿಂದ ನಾನು ಸಹ ದೇವರ ಪಾದವನ್ನು ಸೇರಿದೆ. ನಿನ್ನ ನೆಪದಲ್ಲಿ ನಿನ್ನನ್ನು ಕಟ್ಟೋದಕ್ಕೆ ನನ್ನನ್ನು ಉಪಯೋಗಿಸ್ತಾರೆ. ಇವತ್ತು ನಾನು ಪವಿತ್ರತೆ ಆದೆ ಅಂತ ನಡೆಯುವಂಥ ಒಂದು ಒಳ್ಳೆಯ ಕೆಲಸಕ್ಕೆ ಸುಕೂರ್ಜಿ ಗುರುಗಳು ನಾರಾಗಿರಲಿ, ಹೂವಿನ ದಾರ ಆಗಿರಲಿ, ನಾವು ಜನಗಳು ಏನು ಕೆಲಸ ಮಾಡ್ತಾರೋ ಆ ಹೂವಿನ ಜೊತೆ ನಾರು ಸಹ ಸ್ವರ್ಗಕ್ಕೆ ಸೇರಿದಂತೆ ನಿಮ್ಮ ಕೆಲಸ ಕಾರ್ಯಗಳಿಂದ ಜನಗಳಿಗೆ ಉಪಯೋಗ ಆಗ್ತಾಯಿದೆ. ಮತ್ತಷ್ಟು ನಿಮ್ಮಿಂದ ಉಪಕಾರ ಆಗಲಿ ಅಂತ ನಮ್ಮ ಮಿತ್ರರ ಮಿತ್ರದಿಂದ ತಮಗೆ ಹಾರೈಸ್ತಾ ಇದ್ದೇವೆ ಸರ್. ಈಗ ನೀವು ಹೇಳಿದ್ರಿ, ಒಳ್ಳೆ ಮಾತು ಹೇಳಿದ್ರಿ. ದೇವ್ರಿಗೆ ಹೂ ತೊಗೊಂಡೋಗ್ಬೇಕು, ನೀವು ದೇವಸ್ಥಾನಕ್ಕೆ ಹೋದ್ರೆ ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ನಿಮ್ಗೆ ಹೆಚ್ಚು ಕಡಿಮೆ ಒಂದು 50 ರೂಪಾಯಿನೋ 100 ರೂಪಾಯಿನೋ ಖರ್ಚು ಬಂದೇ ಬರ್ತದೆ. ನೀವು ನಮ್ಮ ಹಿಂದೂ ದೇವಸ್ಥಾನಗಳು ನಾನು ಹೋಗಿದ್ದೀನಿ, ಹೋಗ್ತಾ ಇದ್ದೀನಿ, ಅದರಲ್ಲಿ ಎರಡನೇ ಮಾತೇನಿಲ್ಲ ಆಯಿತಾ. ನಾವು ನಮ್ಮ ಸ್ಥಿತಿಗೆ ಹೋದ್ರೆ 1 ರೂಪಾಯಿನೂ ಖರ್ಚಿಲ್ಲ ಇದೆಯಾ? ಅಲ್ಲಿಲ್ಲ, ಗೋರಿ ಹೋದ್ರೆ ನಮ್ಮ ಸ್ಥಿತಿಗೆ ಹೋದರೆ 1 ರೂಪಾಯಿ ಖರ್ಚಿಲ್ಲ. ಅದೇ ನಮ್ಮ ದರ್ಗಕ್ಕೆ ಹೋದರೆ ನೀವು ಹೇಳ್ದಂಗೆ ಹೂ ತೊಗೊಂಡೋಗ್ಬೇಕು, ಹಣ್ಣು ತೊಗೊಂಡೋಗ್ಬೇಕು, ಹಪ್ಪಳ ತೊಗೊಂಡೋಗಿ ಎಲ್ಲ ತೊಗೊಂಡೋಗಿ
ಪೂಜೆ ಮಾಡಿಕೊಂಡು ನೀವೇನು ಪೂಜೆ ಮಾಡಿದ್ರೆ ಹಾಗೆ ನಾವು ಆ ದೇವ್ರಿಗೆ ಪೂಜೆ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಬಟ್ ಇಲ್ಲೊಂದು ವಿಷಯ ಏನಿದೆ ಅಂತಾರೆ ಸರ್, ಈ ಜಗತ್ತಲ್ಲಿ ದೊಡ್ಡ ದೇವರು ಅಂತ ಅಂದ್ರೇ ಇರೋದು ತಂದೆ ತಾಯಿಗಳು ಮಾತ್ರ. ಈ ಪ್ರಪಂಚದಲ್ಲಿ ದೇವರು ಹೇಳ್ತಾನೆ, ನೀನು ನನ್ನ ಗುಡಿಗೆ ತೊಗೊಂಡ್ಬಂದು ನೀನು ಹೂವಿನ ಹಾರ ಪೂಜೆ ನೀನು ಏನು ಸಿಂಗಾರ ಮಾಡಿದ್ರು ನಿನ್ನ ಪೂಜೆಗೆ ನಾನು ಒಪ್ಪೋದಿಲ್ಲ. ನಿನ್ನ ತಾಯಿ ಪಾದದ ಕೆಳಗಡೆ ನಾನಿದ್ದೇನೆ, ಹೋಗು ಫಸ್ಟು ನಿನ್ನ ತಾಯಿ ತಂದೆ ಸೇವೆ ಮಾಡು. ಯಾಕೆಂದರೆ ನಿನ್ನ ತಾಯಿ ಪಾದದ ಕೆಳಗಡೆ ನಾನಿದ್ದೇನೆ, ನಿನ್ನ ತಂದೆ ಒಂದು ಸ್ವರ್ಗದ ಬಾಗಿಲು ಅಂತ ದೇವ್ರು ಸಾರಿ ಕೂಗಿ ಹೇಳ್ತಾವನಲ್ಲ. ನಾವು ಯಾರು ಪೂಜೆ ಮಾಡಬೇಕು? ಫಸ್ಟು ನಾವು ಮಾಡಬೇಕಾಗಿರೋದು ಫಸ್ಟು ಸರ್ ತಂದೆ ತಾಯಿಗಳು ಪೂಜೆ ಮಾಡಬೇಕು. ಆಯಿತಾ? ನಮ್ಮ ತಂದೆ ತಾಯಿಗಳು ಪೂಜೆ ಮಾಡೋದ ನಂತರ ತಂದೆ ತಾಯಿಗಳಿಗೆ ನಮಗೆ ಮದುವೆ ಮಾಡ್ತಾರಲ್ಲ ಸರ್, ಮದುವೆ ಮಾಡ್ತಾರೆ. ದೇವ್ರು ಅದರಲ್ಲೂ ಒಂದು ಹೇಳೋದು ಏನು, ನೀನು ಮದುವೆ ಆದೆ, ತಂದೆ ತಾಯಿಗಳಿಗೂ ಚೆನ್ನಾಗಿ ನೋಡಿಕೊಂಡೆ, ಇದ್ರ ಮೇಲೆ ನಿನ್ಗೆ ಇನ್ನೊಂದು ಜವಾಬ್ದಾರಿ ಬಂದಿದೆ. ಏನು ಜವಾಬ್ದಾರಿ ಬಂದಿದೆ? ನೀನು ನಿನ್ನ ಹೆಂಡತಿಗೆ ಎಷ್ಟು ಚೆಂದಾಗಿ ಮಡಿಕೋತಿ ಅಷ್ಟು ಹತ್ರ ನಾನಿದ್ದೀನಿ ನಿನಗೆ. ಯಾರು ಹೇಳ್ತಾನೆ? ಭಗವಂತ ಹೇಳ್ತಾನೆ. ನಿನ್ನ ಹೆಂಡತಿ ಮಕ್ಕಳಿಗೆ ನೀನು ಸುಖವಾಗಿ ಮಡಗು, ನಿನ್ನ ಹೆಂಡತಿ ಮಕ್ಕಳಿಗೆ ನೀನು ಚೆಂದಾಗಿ ಮಡಗು. ನಿನ್ನ ಹೆಂಡತಿ ಮಕ್ಕಳಿಗೆ ಏನು ಸುಖವಾಗಿ ನೀನು ಮಡಗ್ತೀಯ ಆ ಜಾಗದಲ್ಲಿ ನಾನು ಇರ್ತೀನಿ ಅಂತ ದೇವ್ರು ಸಾರಿ ಕೂಗಿ ಹೇಳ್ತಾವನಲ್ಲ ಸರ್. ನಾವು ದೇವ್ರಿಗೆ ಗುಡಿ ಪೂಜೆ ಆಗೋದು ದೊಡ್ಡದು ಅಲ್ಲ ಸರ್. ಇಲ್ಲಿ ಬೇಕಾಗಿರೋದು ನಮ್ಮ ತಂದೆ ತಾಯಿಗಳು ಪೂಜೆ ಮಾಡಬೇಕಾಗಿರೋದು. ನಮ್ಮ ತಂದೆ ತಾಯಿ ಇಲ್ಲದ್ರಿಂದ ನಾವು ಯಾವ ಪ್ರಪಂಚ ಆಡೋಸ. ಇವತ್ತು ನಾನು ಇಷ್ಟೊಂದು ದೊಡ್ಡ ಹೆಸರು ತೊಗೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣಗಳು ನಮ್ಮ ತಂದೆ ತಾಯಿ ಅಂತ ಹೌದಲ್ಲ. ನಮ್ಮ ತಂದೆ ತಾಯಿ ತಾನೆ ಇಷ್ಟೊಂದು ದೊಡ್ಡ ಹೆಸರು ತೊಗೊಂಡಿದ್ದೀನಿ ಅಂದರೆ ಅವ್ರು ಜನ್ಮ ಕೊಟ್ಟು ನನಗೆ ಭೂಮಿ ಮೇಲೆ ತೊಗೊಂಡು ಬಿಟ್ಟಿದ್ದಕ್ಕೆ ತಾನೆ, ಈ ಪ್ರಪಂಚ ತೋರ್ಸೋದಕ್ಕೆ ತಾನೆ, ಈ ಬೆಳಕು ತೋರ್ಸೋದಕ್ಕೆ ತಾನೆ, ಮತ್ತು ಈ ಕತ್ಲೆ ತೋರ್ಸೋದಕ್ಕೆ ತಾನೆ ನಾ ಈ ಸಮಾಜದಲ್ಲಿ ಸೇವೆ ಮಾಡೋಕ್ಕಾಗಿರೋದು. ಅವರೇ ನನಗೆ ಎಲ್ಲ ಕಳಿಸಿರ್ತಾರೆ, ನಾನು ಸೇವೆ ಎಲ್ಲ ಮಾಡಿರ್ತಾರೆ 20 ವರ್ಷ. ಇವತ್ತು ನಾನೆಲ್ಲಿ ಸೇವೆ ಮಾಡೋಕ್ಕಾಗ್ತಿದ್ದು ಸರ್? ನಮ್ಮ ದೇವರು ಅಂತ ಅಂದಾಗ ದೊಡ್ಡ ದೇವರು ನಮಗೆ ತಂದೆ ತಾಯಿಗಳಲ್ಲಿ ಸರ್. ನಿಮ್ಮ ಈ ಒಂದು ಅಭಿಪ್ರಾಯಕ್ಕೆ ತುಂಬ ಧನ್ಯವಾದಗಳು ಗುರುಜಿಗಳೇ. ಹಿರಿಯರು ಹೇಳ್ತಾರೆ, 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಮೊದಲು ಪೂಜಿಸಿ ಗೌರವಿಸುವಂಥ. ಸ್ನೇಹಿತರೆ, ನಾವಿಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಒಂದು ಬಟ್ಟೆ ಹೊಲಿಯೋ ಟ್ರೈನಿಂಗ್ ಕೊಡುವಂಥ ಶಾಲೆಗೆ ಬಂದಿದ್ದು. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಹೆಸರು? ನಿಮ್ಮ ಹೆಸರೇನು? ರೇಖಾ ಅವರೇ, ನೀವು ಮೊನ್ನೆ ಅಷ್ಟೇ ಶುಕ್ರ ಗುರುಜಿಗಳಿಗೆ ಫೋನ್ ಮಾಡಿದ್ರು ಅಂತ ನನಗೆ ಯಾರು ಹೇಳಿದ್ರು. ಸತ್ಯನಾ? ಏನಂತ ಫೋನ್ ಮಾಡಿದ್ರಿ? ಸರ್ ಮಿಷಿನು ಮುಂಚೆ ಕೊಟ್ಟಿದ್ರಂತೆ ಸರ್, ಇವಾಗ ಅದಕ್ಕೆ ನಾವು ಕೊಡ್ತೀವಿ ಅಂತ ಅವ್ರು ಹೇಳಿದರು. ಅದಕ್ಕೋಸ್ಕರ ನಾವು ಕೇಳಿದ್ವಿ. ಈಗ ಸದ್ಯಕ್ಕೆ ರೆಡಿ ಇದೆ ಅಂತ ಹೇಳಿದ್ರು ಅವ್ರು ಮಿಷಿನು. ಅದಕ್ಕೆ ಈಗ ನಿಮಗೆ ಬಟ್ಟೆ ಹೊಲಿಯೋ ಮಿಷಿನನ್ನು ಶುಕ್ರ ಗುರುಜಿಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಮ್ಮ ಕ್ಲಾಸಲ್ಲಿ ಇರೋರಿಗೆ ಎಲ್ಲರಿಗೂ ಕೊಡ್ತೀನಿ ಅಂತಲೇ ಹೇಳಿದ್ದಾರೆ ಅವರು. ನಾನು ಅವ್ರನ್ನ ಭಾಳ ಸತಿ ಭೇಟಿ ಮಾಡಿದ್ದೇನೆ. ಬಲ್ದ ಕೈನಲ್ಲಿ ಏನು ನಾವು ದಾನವನ್ನು ಮಾಡ್ತೇವೆ ಅದು ಎಡದ ಕೈಗೆ ಗೊತ್ತಾಗಬಾರ್ದಂತೆ. ಆ ಥರ ದಾನ ಮಾಡೋರು ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗ್ತಾರೆ, ದೇವರು ಅವ್ರಿಗೆ ಒಳ್ಳೇದು ಮಾಡ್ತದೆ ಅಂತಾರೆ. ನಿಮ್ಗೆ ಒಳ್ಳೇದಾಗಲಿ ಶುಕ್ರ ಗುರುಜಿಗಳಿಗೆ. ಥ್ಯಾಂಕ್ ಯು ಸರ್. अस्सलाम वालेकुम रहमतुल्लाहि वबरकातुहू। शुक्र सर, धन्यवाद। क्या है, हम ये टेलरिंग क्लास में शुक्र सर मशीन दिलानी होता 3 मशीन दिलाती गए, उसे धन्यवाद। हमें एकदम पूरे मशीन लेती, उसे हमने बहुत हेल्प हो रहा है। थैंक यू सो मच। ಮಾಧ್ಯಮದವರಾದ ಲೋಕೇಶ್ ಅವರಿಗೆ ಒಂದು ಕಿರು ಸನ್ಮಾನವಾಗಿದೆ. ಟೈಲರಿಂಗ್ ಕ್ಲಾಸಿಂದ ಅಮ್ಜದ್ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಒಳ್ಳೆಯದಾಗಲಿ, ನಿಮಗೆ ಆರೋಗ್ಯ ಕೊಡಲಿ.
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.